ನಮಸ್ಕಾರ. ಇವತ್ತು ನಾನು ರೇಖಿ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ರೇಖಿ ಹೀಲಿಂಗ್ ಅಂದರೆ ಬರೀ ಕಾಯಿಲೆ ವಾಸಿ ಮಾಡೋದು ಅಂತ ಅನ್ಕೊಂಡಿದ್ದಾರೆ. ಆದರೆ 25 ವರ್ಷದಿಂದ ನನಗೆ ರೇಖಿ ಜೊತೆ ಹಲವಾರು ರೀತಿಯ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಸೊ ಅದನ್ನೆಲ್ಲ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ರೇಖಿ ಬರೀ ಕಾಯಿಲೆ ವಾಸಿ ಮಾಡೋದು ಒಂದೇ ಅಲ್ಲ, ನಮ್ಮ ಮನಸ್ಸನ್ನು ಪ್ಯೂರಿಫೈ ಮಾಡ್ತಾ ಹೋಗುತ್ತೆ. ಯಾವುದೇ ರೀತಿ ದುಃಖ ಇರ್ಬೋದು, ಆತಂಕ ಇರ್ಬೋದು, ಭಯ ಇರ್ಬೋದು, ಹಿಂದಿನ ಜನ್ಮದ ಇಂಪ್ಯಾಕ್ಟ್ಗಳಿರ್ಬೋದು, ಅವುಗಳಿಂದಾಗಿ ನಾವು ಸಫರ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗಿ ಅದು ಹಿಂದಿನ ಜನ್ಮದಲ್ಲಿ ಯಾವ ರೀತಿ ನಮಗೆ ತೊಂದರೆ ಒಳಗಾಗಿ ನಾವು ಮಾನಸಿಕ ವೇದನೆಯನ್ನು ನಮಗೆ ಗೊತ್ತಿಲ್ಲದೆ ಅನುಭವಿಸ್ತಾ ಇರ್ತೀವಿ, ಅದನ್ನು ಸಹ ಅದು ಹೀಲ್ ಮಾಡ್ತಾ ಇರತ್ತೆ. ಎಷ್ಟೋ ಟೈಮು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಿಂದಿನ ಜನ್ಮದಿಂದ ಕೆಲವೊಂದು ಘಟನೆಗಳು ಏನು ನಡೆದಿರುತ್ತೆ, ಆ ಭಯ ಅನ್ನೋದು ಕೂತಿರುತ್ತೆ. ಆ ಭಯದಿಂದಾಗಿ ನಮ್ಗೆ ಇವಾಗ ಆಂಗ್ಸೈಟಿ ಬರ್ತಾ ಇರುತ್ತೆ. ತುಂಬಾ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ. ಆ ಆಂಗ್ಸೈಟಿನ ಅವರು ಬೇರೆಯವ್ರ ಮೇಲೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಅವ್ರ ಮನಸ್ಸಿಗೆ ಏನು ಬೇರೆಯವ್ರದೇ ತಪ್ಪು, ನಾನು ಕರೆಕ್ಟ್ ಆಗಿದ್ದೀನಿ ಅನ್ನೋವಂಥ ಭಾವನೆ. ಸೊ ಯಾವಾಗ ರೇಖಿಯ ಮೂಲಕ ಈ ಒಂದು ಹಿಂದಿನ ಜನ್ಮದ ಇಂಪ್ಯಾಕ್ಟ್ ರಿಮೂವ್ ಆಗಿಬಿಡತ್ತೆ, ಅವ್ರು ಸಹಜವಾಗಿ ಈ ಜನ್ಮದಲ್ಲಿ ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರ ಹಾಗೆ ಸಹಜವಾಗಿ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಕೆಲವೊಮ್ಮೆ ಕರ್ಮಗಳಿಂದಾಗಿ ನಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಣದ ಲಾಸ್ ಆಗೋದಿರ್ಬೋದು, ಕೋರ್ಟ್ ಕಚೇರಿಗಳಿಗೆ ಅಲಿಯೋದಿರ್ಬೋದು, ಅಥವಾ ಆಕ್ಸಿಡೆಂಟ್ಗಳಾಗೋದಿರ್ಬೋದು. ಎಷ್ಟೇ ಕಷ್ಟಪಟ್ಟರು ನಮ್ಮ ಕೆಲವೊಂದು ಕೆಲಸಗಳು ಆಗೋದಿಲ್ಲ. ಇಂಟರ್ವ್ಯೂಗೆ ಹೋಗ್ತಾರೆ, ಬಹಳ ಇಂಟೆಲಿಜೆಂಟ್ ಆಗಿರ್ತಾರೆ, ಸಕ್ಸಸ್ ಆಗೋದಿಲ್ಲ. ಎಕ್ಸಾಮಲ್ಲಿ ಭಯ ಬಂದು ಬರೀಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ರೀತಿ ಹಲವಾರು ಕಾರಣಗಳಿರುತ್ತೆ. ಅದೇನೇ ಇದ್ರೂ ನಾವು ರೇಖಿ ಸಹಾಯದಿಂದ ಅವುಗಳನ್ನ ನಿವಾರಣೆ ಮಾಡ್ಕೊಳ್ಬೋದು.